ಥ್ಯಾಂಕ್ ಯು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದ್ ಕಡೆ ರೈತರು ಸಿಡಿದೆದ್ದಿದ್ದಾರೆ. ಬಟ್ ಕೆಲ ಗ್ರಾಮಸ್ಥರು ಭೂಮಿ ಕೊಡಲು ಮುಂದಾಗಿದ್ದಾರೆ. ಇದೀಗ 4 ಗ್ರಾಮಗಳಿಗೆ ಮತ್ತೊಂದು ನೋಟಿಫಿಕೇಶನ್ ಸರ್ಕಾರ ಮಾಡ್ತಿದೆ. ಇನ್ನೂ ಆದೇಶ ಆಗಿಲ್ಲ. ಬಟ್ ಇದೀಗ ಬಿಡದಿಯ ಹೊಸೂರು ಗ್ರಾಮದಲ್ಲಿ ಈಗ 2,500 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಆಗ್ತಿದೆ. ಹೀಗಾಗಿ ಇಲ್ಲೆಲ್ಲ ನಿನ್ನೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಸುಮಾರು ವರ್ಷಗಳ ಹಿಂದೆ ಕುಮಾರಸ್ವಾಮಿ ಅವರು ರೆಡ್ ಜೂನ್ ಅಂತ ಮಾಡಿದ್ರು. ಹೀಗಾಗಿ ತುಂಬಾ ಸಮಸ್ಯೆ ಆಗಿತ್ತು. ಆದ್ರೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಭೂಮಿಯನ್ನ ತೆಗೆದುಕೊಡ್ತಿದ್ರೆ, ಒಳ್ಳೆ ಬೆಲೆಯಲ್ಲಿ ನಮಗೆ ಸೈಟ್ ಸಹ ಕೊಡ್ತಿದ್ರೆ. ಹೀಗಾಗಿ ನಮ್ಮ ಭೂಮಿಯನ್ನ ನಾವು ಕೊಡುತ್ತೇವೆ. 80% ರೈತರು ಇಲ್ಲಿ ಒಪ್ಪಿಗೆ ಇದೆ. ಇನ್ನು 20% ರೈತರು ವಿರೋಧ ಇರಬಹುದು. ಬಟ್ ಅವ್ರನ್ನ ಮನವೊಲಿಸ್ತೀವಿ. ಯಾಕಂದ್ರೆ ನಮ್ಮ ಭೂಮಿಗೆ ಒಳ್ಳೆ ಬೆಲೆ ಸಿಕ್ಕಿದೆ. ಯಾಕಂದ್ರೆ ಕೆಲ ರೈತರು ವಿರೋಧ ಮಾಡ್ತಾರೆ. ನಾವು ಅವ್ರಿಗೆ ಏನ್ ಹೇಳಕ್ಕಾಗಲ್ಲ. ಅವ್ರ ಭೂಮಿ ಅವರು ಇಷ್ಟ. ನಮ್ಮ ಭೂಮಿ ಮಾತ್ರ ಕೊಡ್ತೀವಿ. ನಮ್ಮ ಭೂಮಿಯಲ್ಲಿ ಅಧಿಕಾರಿಗಳು ಬಂದು ಸರ್ವೆ ಮಾಡಬಹುದು. ಈಗ ಅಧಿಸೂಚನೆ ಸಹ ಆಗುತ್ತೆ ಸಂಜೆ ಒಳಗೆ. ಹೀಗಾಗಿ ನಾವು ಸರ್ಕಾರಕ್ಕೆ ಭೂಮಿಯನ್ನ ಕೊಡ್ತೀವಿ ಅಂತ ಒಂದ್ ಕಡೆ ರೈತರು ಹೇಳ್ತಿದ್ರೆ. ಹೊಸೂರು ಗ್ರಾಮದ ರೈತರು ಇಲ್ಲಿ ರೈತರಿದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈಗ ಭೂಮಿ ಕೊಡಲು ಮುಂದಾಗ್ತಿದ್ರಿ, ಒಂದ್ ಕಡೆ ವಿರೋಧ ಇಲ್ವಾ? ಯಾಕಂದ್ರೆ ಕೆಲ ರೈತರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಏನ್ ಹೇಳ್ತೀರಿ ಸರ್? ನಾ ಜಯರಾಮ್ ಅಂತ, ನಾವು ಹೊಸೂರ್ನವರು. ಈಗ ನಾವು ಭೂಮಿ ಯಾಕೆ ಕೊಡ್ತಾ ಇದೀವಿ, ಯಾಕೆ ಬಿಡ್ತೀವಿ ಅಂತ ಹೇಳ್ತೀನಿ. ಹಿಂದೆ 20 ವರ್ಷದಲ್ಲಿ ಮಾನ್ಯ ಕುಮಾರಸ್ವಾಮಿಗಳು ಇದನ್ನ 5 ಟೌನ್ಶಿಪ್ ಮಾಡಕ್ ಹೊರಟ್ರು. 5 ಟೌನ್ಶಿಪ್ ಅಲ್ಲಿ 4 ಟೌನ್ಶಿಪ್ ನ ಕೈ ಬಿಟ್ಟು ಅವೇನು ಮಾಡಲಿಲ್ಲ. ರೆಡ್ ಜೂನು ಮಾಡಲಿಲ್ಲ, ಯೆಲ್ಲೋ ಬೆಲ್ಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ಬಿಟ್ಬಿಟ್ರು. ಇದೊಂದರ ಉಳಿಸ್ಕೊಂಡು ರೆಡ್ ಜೂನ್ ಮಾಡಿ ಬಿಟ್ಬಿಟ್ರು. ನಾವು ಕೇಳ್ತಾ ಇರೋದು, ಅವತ್ತಿಂದ ಕೇಳೋದು ಇಷ್ಟ. ಇವತ್ತು ತೆಗಿಲಿ ಆ ರೆಡ್ ಜೂನ, ನಮ್ಗೆ ಬೇಡ ವಿರೋಧ. ಈಗ ಹೇಳ್ತೀನಿ. ಈಗ ರಾತ್ರಿ 6-1 ಅಂತ ಹೊರಡಿಸಿದ್ದಾರೆ. 20 ವರ್ಷದಿಂದ ನಾವು ವ್ಯವಸಾಯ ಮಾಡಿ 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 ಸೋತೋಗಿದ್ದೀವಿ. ನಾವು ಬೆಳೆದಂತ ಬೆಳೆಗೆ ಏನೂ ಬೆಲೆ ಇಲ್ಲ, ಲೇಬರ್ ಸಿಗಲ್ಲ. ಇವತ್ತು ನಮ್ ಕೆಲಸ ನಾವೇ ಮಾಡಬೇಕು ಆ ತೋಟಗಳಲ್ಲಿ, ಅಂತ ಪರಿಸ್ಥಿತಿ ಬಂದಿದೆ. ಹೋದ ವರ್ಷ ಬಾಳೆಗೊನೆಗಳನ್ನ 8 ರೂಪಾಯಿಗೆ ತಗೊಳ್ಳೋರಿಲ್ಲ ಕೆಜಿ, 8 ರೂಪಾಯಿಗೆ ತಗೊಳ್ಳೋರಿಲ್ಲ. ತೆಂಗಿನಕಾಯಿ ಕಿಳಿಸಬೇಕು ಅಂತಂದ್ರೆ 60 ರೂಪಾಯಿ ಕೊಡಬೇಕು ಒಂದು ಮರಕ್ಕೆ 60 ರೂಪಾಯಿ. 2 ಕಾಯಿ ಇರಲಿ, 3 ಕಾಯಿ ಇರಲಿ, ರೈತರು ಸೊತ್ತೋಗಿದ್ದೀವಿ. ಹೇಳಿ. ಈಗ ನಿಮ್ಮ ಭೂಮಿಯನ್ನೀಗ ಸರ್ಕಾರಕ್ಕೆ ಕೊಡ್ತಿರಾಗಾದ್ರೆ? ನಾವು ಭೂಮಿ ಕೊಡಕ್ಕೆ ರೆಡಿ ಇದ್ದೀವಿ. ನಾವೆಲ್ಲ ಶೇರ್ಗೆ ಹೋಗ್ತೀವಿ, ನಾವು ದುಡ್ಡು ಇಸ್ಕೊಳ್ಳಲ್ಲ. ಶೇರ್ಗೆ ಹೋಗ್ತೀವಿ. ಪಕ್ಕದಲ್ಲಿ ಇವತ್ತು ಏರ್ಪೋರ್ಟ್ ಆಗ್ತಾ ಇದೆ. ಯಾರು ದುಡ್ಡು ಇಸ್ಕೊತಾನೋ ಈ ಪ್ರಾಜೆಕ್ಟ್ ಅಲ್ಲಿ ಅವನು ಕೆಟ್ಟ. ದುಡ್ಡು ಇಸ್ಕೊಳ್ಳೋನು ಏನೋ ಜೀವನಕ್ಕೆ ಅಷ್ಟು ಇಷ್ಟೋ ಇಸ್ಕೊಂಡು ಇರ್ಬೋದು. ಈಗ ಗ್ರಾಮಸ್ಥರೆಲ್ಲ ಒಪ್ಪಿಗೆ ನೀಡಿದ್ರ ಭೂಮಿ ಕೊಡೋದು? ನಮ್ಮ ಹೊಸೂರು ಗ್ರಾಮದಲ್ಲಿ 80% ಒಪ್ಪಿಗೆ ಇದೆ. ಇವತ್ತು ನೋಟಿಫಿಕೇಶನ್ ಕೊಟ್ಟರೆ 80% ಇಸ್ಕೊಳ್ಳೋರು. ಎಲ್ಲ ಗ್ರಾಮಸ್ಥರು ಕೂಡ ಬಹಿರಂಗದಲ್ಲಿ ಹೋರಾಟ ಮಾಡ್ತಿದ್ರೆ ಸುಮಾರು ದಿನಗಳಿಂದ. ಈಗ ಅದು ರಾಜಕೀಯ ಪ್ರೇರಿತ ಅದು. ಇಲ್ಲಿ ನಾವು ರೈತರುಗಳು ಕಿತ್ತಾಡಕ್ ಬಿಟ್ಬಿಟ್ರು. ನಾನು ಹಿಂದೆ ಒಂದ್ಸಲ ಇದೇ ಆದಾಗ ನಮ್ಮ ಸ್ನೇಹಿತರ ಹತ್ರ ನಾನು ಕೇಳ್ಕೊಂಡೆ, ಸ್ನೇಹಿತರೆಲ್ಲ ಬರ್ರಿ, ಈ ಪ್ರಾಜೆಕ್ಟ್ ನ ಬಿಡಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣ, ಕೇಳೋಣ ನಮ್ ಕಷ್ಟ ಸುಖನ. ನಮ್ ಮಿತಾಪರ ಕಿತ್ಕೋತಾ ಇದ್ದೀರಿ, ನಿಮ್ಮ ಬೆಲೆ ನಮ್ಗೆ ಸಾಲಲ್ಲ, ನಮ್ಗೆ ಒಳ್ಳೆ ರೇಟ್ ಕೊಡಿ, ಮಾಡ್ಕೊಳ್ಳಿ ಅಂತ ಹೋಗೋಣ ಅಂತ ಕೇಳಿದೆ. ಎಲ್ಲ ನಮಗ್ ಬೋದ್ರು, ನಿನ್ ಜಮೀನಿನ ಕೊಟ್ಕೋ ಹೋಗು ಅಂತ. ಅದಕ್ಕೆ ನಮ್ ಜಮೀನು ಕೊಟ್ಕೋತಾ ಇದ್ವಿ, ಅವ್ರ ಜಮೀನು ಅವ್ರು ಮಾಡಿಕೊಳ್ಳಿ. ಈಗ ನಿಮ್ದ ಜಾಗವನ್ನ ಕೊಡಕ್ಕೆ ಮುಂದಾಗಿದ್ದೀರಾ? ಹೌದು, ಮುಂದಾಗಿದ್ದೀವಿ. ಹೊಸೂರು ಗ್ರಾಮಸ್ಥರು ಇದೀಗ ಈ ಒಂದು ಭಾಗದಲ್ಲಿ ಜಾಗ ಕೊಡಲು ಮುಂದಾಗಿದ್ದಾರೆ. ಹೀಗಾಗಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಸಹ ಮಾಡಿದ್ದಾರೆ. 2,500 ಎಕರೆ ಈ ಒಂದು ಭಾಗದಲ್ಲಿ ಭೂ ಸ್ವಾಧೀನ ಆಗುತ್ತೆ. ನೋಟಿಫಿಕೇಶನ್ ಆಗಿಲ್ಲ, ಬಟ್ ಇದೀಗ ನೋಟಿಫಿಕೇಶನ್ ಮಾಡೋ ಸರ್ಕಾರ ಮುಂದಾಗಿದೆ. ಹೀಗಾಗಿ 80% ರೈತರು ಈ ಒಂದು ಭಾಗದಲ್ಲಿ ಭೂಮಿ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಒಂದ್ ಕಡೆ ತಿಳಿಸಿದ್ದಾರೆ. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದರಿ ನೀಡ್ತಾರೆ.